ಎಚ್ ಕೆ ಸುರೇಶ್ ಬಂದು ಪ್ರಮಾಣ ವಚನ ಅಂದರೆ ಪ್ರಮಾಣ ಮಾಡಿದ್ದನ್ನು ನಾವು ನೋಡಿದ್ವಿ. ಯಾವುದೇ ಕಾರಣಕ್ಕೂ ನಾನು ಅಡ್ಡ ಮತದಾನ ಮಾಡಿಲ್ಲ. ಎಚ್ ಕೆ ಸುರೇಶ್ ಬಂದರು. ಹಿಂದೂ ಕೂಡ ಅವರು ಬೇಲೂರಿನಲ್ಲಿ ಈ ರೀತಿ ಪ್ರಮಾಣ ಮಾಡಿದರು. ಧರ್ಮಸ್ಥಳಕ್ಕೆ ಬಂದರು. ಧರ್ಮಸ್ಥಳದಲ್ಲಿ ಮಂಜುನಾಥನ ಸನ್ನಿಧಿನಲ್ಲೂ ಕೂಡ ಇವರು ಪ್ರಮಾಣ ವಚನ ಅಂದರೆ ಪ್ರಮಾಣವನ್ನು ಮಾಡಿದರು. ನಿಜ ಬಿಡಿ. ಆದರೆ ಈ ಬೇರೆ ಬೇರೆಯವರು ಇದಾರಲ್ಲ, ಅವ್ರು ಯಾಕೆ ಬಂದು ಮಾಡಬಾರದು ಅನ್ನುವಂಥ ಪ್ರಶ್ನೆ ಈಗ ನೋಡಿ. ಯಾಕಂದರೆ ನಿಜಕ್ಕೂ ಇವರು ಅಡ್ಡ ಮತದಾನ ಮಾಡಿಲ್ಲ ಅನ್ನೋದಾದರೆ ಈ ಕೆಟ್ಟ ಹೆಸರು ತಗೊಳ್ಳೋದಿದೆಯಲ್ಲ, ಅದನ್ನು ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವ್ರು ಬಂದು ಪ್ರಮಾಣ ಮಾಡಿ ಹೇಳಿಬಿಟ್ರು, ಇಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಿಲ್ಲ ಅಂತ. ಬೇರೆ ಬೇರೆ ಶಾಸಕರು ಯಾರು ಹೇಳೋದು ಬೇಡ, ನಾಯಕರುಗಳು ಬನ್ನಿ ನೀವೇನೇ ಬಂದು ಈ ರೀತಿ ವಾಲಂಟ್ರಿಲಿ ಬಂದು ಪ್ರಮಾಣ ಮಾಡಿ. ಯಾರ್ಯಾರು ಬಂದು ಪ್ರಮಾಣ ಮಾಡ್ತಾರಲ್ಲ ಅವ್ರು ಹಾಕಿದ್ದಾರೆ, ಯಾರು ಪ್ರಮಾಣ ಮಾಡಿಲ್ವಲ್ಲ ಅವ್ರು ಹಾಕಿಲ್ಲ. ಅಷ್ಟನ್ನೇ ಮಾಡಲಿ. ಹಂಗಾದ್ರೆ ಅವರು ತಾವು ಸ್ವಚ್ಛ ಅಂತ ತೋರಿಸ್ಕೊಳ್ಳಿ. ಇದು ಸಂಗತಿ. ನೋಡೋಣ ಇವ್ರ ಹಾದಿನ ಯಾರ್ಯಾರು ಹಿಡಿತಾರೆ, ಯಾರ್ಯಾರು ಬರ್ತಾರೆ ನೋಡೋಣ. ಇನ್ನು ರಾಮ ಮಂದಿರದ ಕಾಣಿಕೆಯಲ್ಲಿ ಕೋಟಿ ಕೋಟಿ ಕಳ್ಳತನ ಆಗಿರೋದು. SIT ತನಿಖೆಯಲ್ಲಿ ಸಾಕಷ್ಟು ವಿವರಗಳು ಲಭ್ಯ ಆಗಿವೆ. ಸಾಕಷ್ಟು ಸಂಗತಿಗಳನ್ನು SIT ರಿಪೋರ್ಟ್ ರಿವೀಲ್ ಮಾಡಿದೆ. ಟ್ರಸ್ಟ್ ನಿಯಮಗಳನ್ನೇ ಗಾಳಿಗೆ ತೂರಲಾಗಿತ್ತು ಅಂತ ಹೇಳಿದೆ. ಸಿಬ್ಬಂದಿ ಡ್ರೆಸ್ ಕೋಡ್ ಅದನ್ನು ಕೂಡ ಪಾಲನೆ ಮಾಡ್ತಿರಲಿಲ್ಲ. ಪರಿಶೀಲನೆ ಆ ನಿಯಮದಲ್ಲೂ ಕೂಡ ಭಾರೀ ನಿರ್ಲಕ್ಷ್ಯ. ದಾನಪತ್ರದ ದಾಖಲೆ ಅದರಲ್ಲೂ ಕೂಡ ಭಾರೀ ಅವ್ಯವಹಾರ. ಬಹುಶಃ ರಾಮನ ಇಚ್ಛೆ ಕೂಡ ಇದೇ ಇತ್ತೇನೋ, ತಕ್ಷಣಕ್ಕೆ ಇವರೆಲ್ಲ ಸಿಕ್ಬಿಡ್ಲಿ ಇವರೆಲ್ಲ ಅಂತ, ಮುಂದೆ ಕೆಟ್ಟ ಹೆಸರು ಬರೋದು ಬೇಡ ಅಂತ ಹೇಳಿ ಎಂದ. 500 ವರ್ಷಗಳ ಕಾಲ ಹೋರಾಟ ಮಾಡಿ ಮಂದಿರ ಮಾಡಿಕೊಟ್ಟಿರೋದೇನು ಇವರು ನುಂಗಕ್ಕೆ ಅಂತನಾ? ಆರೋಪಿಗಳು ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿದ್ದೂ ಕೂಡ ಅಲ್ಲೇನೇ ವಿಚಾರಣೆ ಕೂಡ ಆಗುತ್ತೆ. ಅವಿನಾಶ್ ಶುಕ್ಲಾ ಅವರ ವಿಚಾರಣೆ ಮಾಡಿ ಅಂತ ಕೋರ್ಟ್ ಅನುಮತಿ ಕೊಟ್ಟಿದೆ. ಪೊಲೀಸರು ಕೇಳಿದರು, ಅವ್ರನ್ನಲ್ಲೇ ವಿಚಾರಣೆ ಮಾಡ್ತೀವಿ, ನೀವು ಅನುಮತಿ ಕೊಡಿ ಅಂತ. ಅವಿನಾಶ್ ಶುಕ್ಲಾ ಅವರ ವಿಚಾರಣೆಯನ್ನು ಅಲ್ಲೇ ಮಾಡಿ, ಜೈಲಿನಲ್ಲೇ ಮಾಡಿ ಅಂತ ಹೇಳಿಬಿಟ್ಟಿದೆ ಕೋರ್ಟ್. ಹೀಗಾಗಿ ಲೂಟಿ ಕೇಸ್ನಲ್ಲಿರುವಂಥ 8 ಆರೋಪಿಗಳ ವಿಚಾರಣೆ ಜೈಲಿನಲ್ಲಿ ನಡೆಯುತ್ತೆ. ಯೋಗಿ ಮಾತಾಡಿದ್ದಾರೆ. ರಾಮ ಭಕ್ತರ ಮೇಲೆ ಯಾರು ಗುಂಡು ಹಾರಿಸಿದಾರಲ್ಲ ಅವರು ಮಾತಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಮತ್ತು SP ವಿರುದ್ಧ ಯೋಗಿ ಆದಿತ್ಯನಾಥ್ ಕಿಡಿಕಾರಿರುವಂಥ ರೀತಿ ಇದು. ಹಿಂದೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದಂಥವ್ರು ಇವರು. ಈಗ ರಾಮನ ಪರ ವಕಾಲತ್ತನ್ನು ವಹಿಸ್ಕೊಂಬರ್ತಾ ಇದ್ದಾರೆ. ಪ್ರಶ್ನೆ ಮಾಡಿದಂಥವರು ಈಗ ಮಾತಾಡ್ತಾ ಇದ್ದಾರೆ. ಶ್ರೀರಾಮ್ ಎಂದವರ ಮೇಲೆ ಲಾಠಿ ಚಾರ್ಜ್ ಮಾಡಿದಂಥವರು, ಗುಂಡು ಹಾರಿಸಿದಂಥವರು, ಒಳ್ಳೆಯವರು ಯಾರು ಕೆಟ್ಟವರು ಯಾರು ರಾಮನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಉತ್ತರ ಪ್ರದೇಶದ ರಾಮ್ಪುರ್ನಲ್ಲಿ ಯೋಗಿ ಕೊಟ್ಟಿರುವಂಥ ಹೇಳಿಕೆ. ಬನ್ನಿ ಯೋಗಿ ಆದಿತ್ಯನಾಥ್ ಏನು ಹೇಳಿದ್ದಾರೆ ನೋಡೋಣ. आज राम की भक्ति की वकालत कौन कर रहा है? आज भगवान राम की भक्ति की दुहाई कौन दे रहा है? 2017 के पहले जो जय श्री राम बोलने पर लाठी मारते थे, 2017 के पहले जब उत्तर प्रदेश में राम भक्त कहता था कि राम लला हम आएंगे, मंदिर वहीं बनाएंगे, और राम भक्तों पर जो समय गोली चलाते थे, आज वे आस्था की वकालत करते हुए दिखाई देते हैं. ये आपकी ताकत है, आपकी आस्था की ताकत है कि आज उनको आपका पिछलग्गू बनने के लिए मजबूर होना पड़ रहा है. आपके वोट बैंक की ताकत है. अब उन्हें अपने आप पर पश्चाताप होता होगा, अपने कर्मों पर पश्चाताप होता होगा कि समाजवादी पार्टी गलत थी. वह कांग्रेस जो 2017 के पहले राम के अस्तित्व को ही नकार चुकी थी, श्री कृष्ण के अस्तित्व को ही नकार चुकी थी, आज वो भी कहती है. ಇನ್ನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿ ನಡೆಯಬೇಕಾಗಿತ್ತು. ಆದರೆ ಆ ಸುದ್ದಿಗೋಷ್ಠಿಯನ್ನು ರದ್ದುಗೊಳಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಹೇಳಿತ್ತು. ಕಾರಣಾಂತರಗಳಿಂದ ಅದು ರದ್ದಾಗಿದೆ. ಮಹಂತ್ ಧರ್ಮದಾಸ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಹೇಳಬೇಕಾಗಿತ್ತೋ ಅದೆಲ್ಲವನ್ನೂ ಕೂಡ ನಾವು ಹೇಳಿದ್ದೀವಿ. ಹೀಗಾಗಿ ಸುದ್ದಿಗೋಷ್ಠಿಯನ್ನು ರದ್ದು ಮಾಡಲಾಗಿದೆ ಎಂದಿದ್ದಾರೆ ಮಹಂತ್ ಧರ್ಮದಾಸ್.